ಕೊಪ್ಪಳದಲ್ಲಿ ಹಾಲಿನ ಕ್ಯಾನ್ಗೆ ನಾಯಿಯ ಕುತ್ತಿಗೆ ಸಿಕ್ಕಿ ಹಾಕಿಕೊಂಡು ನಾಯಿ ಪೀಕಲಾಟ ಅನುಭವಿಸುವಂತಾಗಿದೆ. ಹಾಲು ಉತ್ಪಾದಕರ ಸಂಘದ ಎದುರು ಘಟನೆ ನಡೆದಿದ್ದು, ಕ್ಯಾನ್ಗೆ ಕುತ್ತಿಗೆ ಸಿಕ್ಕಿಹಾಕಿಕೊಂಡು ಅರ್ಧ ಗಂಟೆಗಳ ಕಾಲ ನಾಯಿ ಓಡಾಡಿತು. ನಂತರ ಸ್ಥಳೀಯರು ನಾಯಿಯನ್ನ ಕ್ಯಾನ್ನಿಂದ ಬೇರ್ಪಡಿಸಿ ರಕ್ಷಿಸಿದ್ದಾರೆ. ಮೈಸೂರಿನಲ್ಲಿ ರಾಜಕೀಯ ವೈಷಮ್ಯಕ್ಕೆ ಬೆಳೆದು ನಿಂತಿದ್ದ ಕಬ್ಬಿಗೆ ಬೆಂಕಿ ಹಚ್ಚಲಾಗಿದೆ. ಮೈಸೂರಿನ ನಂಜನಗೂಡಿನ ಹರಿಹರಪುರದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಮಹದೇವಮ್ಮ ಎಂಬುವವರಿಗೆ ಸೇರಿದ ಕಬ್ಬಿನ ಫಸಲು ಬೆಂಕಿಗಾಹುತಿಯಾಗಿದೆ. ಸುಮಾರು 2 ಎಕರೆಯಲ್ಲಿ ಬೆಳೆದಿದ್ದ ಕಟಾವಿಗೆ ಬಂದಿದ್ದ ಕಬ್ಬಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ವಿಚಾರಕ್ಕೆ ಎದುರಾಳಿ ಗುಂಪಿನಿಂದ ಕೃತ್ಯ ನಡೆದಿದೆ ಎಂದು ಆರೋಪಿಸಲಾಗಿದೆ. ಬೆಂಗಳೂರಿನ ಕಲಾಗ್ರಾಮ ಆಡಿಟೋರಿಯಂನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಮಲಥಹಳ್ಳಿ ಬಳಿಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸೇರಿದ ಕಲಾಗ್ರಾಮ ಆಡಿಟೋರಿಯಂನಲ್ಲಿ ಘಟನೆ ನಡೆದಿದ್ದು, ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿದ್ದು, ಸೌಂಡ್ ಸಿಸ್ಟಮ್, ಕುರ್ಚಿಗಳು ಮತ್ತು ಲೈಟ್ ರೂಮ್ನ ಸಾಮಗ್ರಿಗಳು ಪೂರ್ಣ ಭಸ್ಮವಾಗಿದೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಸಿದ್ದಾಪುರದ ಸಾಮಿಲ್ ಒಂದರಲ್ಲಿ ಬೆಂಕಿ ಅವಘಡ ನಡೆದಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸಾಮಿಲ್ನಲ್ಲಿರುವ ಮಷಿನ್ಗಳಿಗೆ ಬೆಂಕಿ ಹೊತ್ತಿಕೊಂಡು ಸುಮಾರು 12 ಲಕ್ಷ ಮೌಲ್ಯದ ಕಟ್ಟಿಗೆ ಮೆಷಿನ್ ಬೆಂಕಿಗಾಹುತಿಯಾಗಿದೆ. ದೇವೇಂದ್ರಪ್ಪ ಬಡಿಗೇರೆ ಎಂಬುವವರಿಗೆ ಸೇರಿದ ಸಾಮಿಲ್ ಇದಾಗಿದ್ದು, ಕಾರಟಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪದೇ ಪದೇ ಒಂದೇ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಎಂಒಬಿ ಆರೋಪಿಗಳಿಗೆ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ನೆಲಮಂಗಲದ ಪೊಲೀಸರಿಂದ ಗುರುತರ ಅಪರಾಧವುಳ್ಳ 150ಕ್ಕೂ ಹೆಚ್ಚು ಎಂಒಬಿಗಳಿಗೆ ಪರೇಡ್ ನಡೆಸಿದ್ದಾರೆ. 5 ಠಾಣಾ ವ್ಯಾಪ್ತಿಯ ಆರೋಪಿಗಳಿಗೂ ಒಂದೇ ಬಾರಿ ಪರೇಡ್ ನಡೆಸಿದ್ದು, ಅಪರಾಧ ಮರುಕಳಿಸಿದರೆ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ಖಡಕ್ ವಾರ್ನಿಂಗ್ ನೀಡಿದೆ. ಆನೇಕಲ್ನಲ್ಲಿ ಕಾಡಾನೆ ದಾಳಿಗೆ ರೈತನೋರ್ವ ಸಾವನ್ನಪ್ಪಿದ್ದಾನೆ. ತಮಿಳುನಾಡು ಗಡಿಭಾಗದ ತೆಂದುರ್ಗಂ ಬಳಿ ಘಟನೆ ನಡೆದಿದ್ದು, ಜಮೀನಿನಲ್ಲಿ ಕಾವಲಿದ್ದಾಗ ದಾಳಿ ನಡೆದಿದೆ. ಚಿನ್ನಬಸವರಾಜು ಎಂಬ ರೈತ ಮೃತಪಟ್ಟಿದ್ದು, ಕಾಡಾನೆ ಹಿಂಡು ಕಂಡು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಗಜಪಡೆಯನ್ನ ಕಾಡಿಗಟ್ಟಲು ಹರಸಾಹಸ ಪಡೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಖ್ಯಾತ ಹೋಟೆಲ್ ಉದ್ಯಮಿಯೊಬ್ಬ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ವುಡ್ಲ್ಯಾಂಡ್ ಹೋಟೆಲ್ ಮಾಲೀಕ ಸಮೀರ್ ಉಚ್ಚಿಲ್ ಅಪಾರ್ಟ್ಮೆಂಟ್ನ ಜನರೇಟರ್ ರೂಮ್ನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ತಡರಾತ್ರಿ ಭವಾನಿ ನಗರದಲ್ಲಿರುವ ಆಕೃತಿ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಅಶೋಕನಗರ ಠಾಣೆ ಪೊಲೀಸರು ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ರಾಮನಗರದಲ್ಲಿ ಮಗನ ಅನೈತಿಕ ಸಂಬಂಧಕ್ಕೆ ಅಪ್ಪ ಅಮ್ಮ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ಕನಕಪುರದ ಕಲ್ಲಿಗೌಡನದೊಡ್ಡಿ ಗ್ರಾಮದ ಸಿದ್ದರಾಜು ಸಾಕಮ್ಮ ಮೃತ ದುರ್ದೈವಿಗಳು. ಅದೇ ಗ್ರಾಮದ ವಿವಾಹಿತ ಮಹಿಳೆ ಜೊತೆ ಮಗ ಪರಾರಿಯಾಗಿದ್ದು, ಮಹಿಳೆ ಕಡೆಯವರು ಸಿದ್ದರಾಜು ಮನೆ ಮುಂದೆ ಗಲಾಟೆ ನಡೆಸಿದ್ದಾರೆ. ಇದರಿಂದ ಬೇಸತ್ತ ದಂಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತುಮಕೂರಿನಲ್ಲಿ ಮಣ್ಣುಮುಕ್ಕ ಹಾವನ್ನ 2 ತಲೆ ಹಾವು ಎಂದು ನಂಬಿಸಿ ಮಾರಾಟ ಮಾಡಲು ಯತ್ನಿಸುತ್ತಿದ್ದ 6 ಜನರ ಬಂಧನವಾಗಿದೆ. ಮಧುಗಿರಿಯ ಅವರಗಲ್ಲು ಗ್ರಾಮದ ಬಳಿ ರವಿ, ಲೋಕೇಶ್, ಮಹೇಶ್, ಚಿನ್ನಮ್ಮನಹಳ್ಳಿ ರಾಕೇಶ್, ರಾಜಣ್ಣ ಹಾಗೂ ಶಿವರಾಜ್ ಕುಮಾರ್ ಆರೋಪಿಗಳನ್ನ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬೆಂಗಳೂರು ಸೇರಿದಂತೆ ಇತರೆ ರಾಜ್ಯಗಳಿಗೆ ಆರೋಪಿಗಳು 2 ತಲೆ ಹಾವು ಮಾರಾಟ ಮಾಡುತ್ತಿದ್ರು ಎನ್ನಲಾಗಿದೆ. ಮೈಸೂರಿನಲ್ಲಿ ಸಂಭ್ರಮದ ಷಷ್ಠಿ ಹಬ್ಬ ನಡೆಯುತ್ತಿದ್ದು, ಹಬ್ಬದ ದಿನವೂ ಉರಗತಜ್ಞ ಸ್ನೇಕ್ ಶ್ಯಾಮ್ ಹಾವು ರಕ್ಷಿಸಿದ್ದಾರೆ. ಮೈಸೂರು ಬೆಂಗಳೂರು ಮುಖ್ಯ ರಸ್ತೆಯಲ್ಲಿರುವ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿ ಘಟನೆ ನಡೆದಿದೆ. ಸಿದ್ದಲಿಂಗಪುರ ಜಾತ್ರೆ ಸಮಾರಂಭದಲ್ಲಿ ಭಕ್ತರ ಮುಂದೆ ಪುಡಿಗಾಸಿಗಾಗಿ ಹಾವಿಗೆ ಹಿಂಸೆ ಕೊಡುತ್ತಿದ್ದ ವ್ಯಕ್ತಿ ಬಳಿ ಹಾವು ಕಸಿದುಕೊಂಡ ಸ್ನೇಕ್ ಶ್ಯಾಮ್ ಹಾವನ್ನ ರಕ್ಷಿಸಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ.